ಚಿಕ್ಕಮಗಳೂರು ಜಿಲ್ಲೆ ಬೀರೂರು ಪಟ್ಟಣ ಆಗಿದೆ. ಈ ವೃದ್ಧ ದಂಪತಿಗಳು ಸುಮಾರು ವರ್ಷಗಳಿಂದ ಅವ್ರ ಮನೆಯಲ್ಲಿ ಕಲಹದಿಂದ ಹೊರಗೆ ಬಂದು ವರ್ಷಗಟ್ಟಲೆ ಬೇರೆ ಬೇರೆ ಊರಾಗೆಲ್ಲ ಅಲ್ದು ಪಾಪ ಈಗ ಇಲ್ಲಿ ಬಂದಾಗ ಬೀರೂರಲ್ಲಿ ರಾಜಣ್ಣ ಎಂಬುವರ ಮನೆಯಲ್ಲಿ 3 ತಿಂಗಳ ಇವರು ಶಿವಕುಮಾರಣ್ಣವ್ರ ಮನೆಗೆ ವಾಸ ಇದ್ದು ಅವರು ಇವ್ರನ್ನ ಯೋಗಕ್ಷೇಮ ಎಲ್ಲ ನೋಡ್ಕೊಂಡು ಊಟ ಹಾಕಿ ಚೆನ್ನಾಗಿ ಸಾಕಾಡ್ತಾ ಇದ್ದಾರೆ. ಇವ್ರದ್ದು ಮುಂದಿನ ಸ್ಥಿತಿ ಬೇರೆ ರೀತಿ ಆಗಬಾರ್ದು ಅನ್ನೋ ದೃಷ್ಟಿ ಒಳಗೆ ಅವರು ಶಿವಕುಮಾರಣ್ಣವ್ರು ಹೇಳಿದಾಗ ಇಲ್ಲಿನ ಮಾಜಿ ಪುರಸಭಾ ಅಧ್ಯಕ್ಷರಾದಂಥ ಶ್ರೀಮತಿ ಸವಿತಾ ರಮೇಶ್ ಅವರು ನಮಗೆ ಈ ವಿಚಾರ ಮುಟ್ಟಿಸಿದ್ದಾರೆ. ಇವರನ್ನ ತಾತ್ಕಾಲಿಕವಾಗಿ KR ಪೇಟೆಯ ಅನಾಥಾಶ್ರಮಕ್ಕೆ ಇವರನ್ನ ಕಳಿಸಿ ಬಂದು ಮತ್ತೆ ಇವರ ಮುಂದಿನ ಇವ್ರದ್ದು ಹಾವೇರಿ ಜಿಲ್ಲೆ ಗುತ್ಲಾ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಮಕ್ಕಳು ಎಲ್ಲ ಇದ್ದಾರಂತೆ. ಅವರನ್ನು ಸ್ವಲ್ಪ ನಾವು ಭೇಟಿಯಾಗಿ ಇವರನ್ನ ಅವ್ರ ಮನೆಗೆ ಸೇರಿಸೋ ಅಂತ ಕೆಲಸನ ಮಾಡಬೇಕು ಅಂತೇಳಿ ಇದ್ದೀವಿ. ಅದಕ್ಕೆ ಈ ಊರಿನ ಪುರಸಭಾ ಮಾಜಿ ಅಧ್ಯಕ್ಷರಾದಂಥ ಸವಿತಾ ರಮೇಶ್ ಅವರು, ರಾಜಣ್ಣ ಅವರು, ಶರತ್ ರವರು ಮತ್ತು ಇಲ್ಲಿನ ಎಲ್ಲ ಪತ್ರಕರ್ತರು ಎಲ್ಲ ಸಹಕಾರದಿಂದ ಇವರನ್ನ ಈ ದಿನ ಆಶ್ರಮಕ್ಕೆ KR ಪೇಟೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವರಿಗೆ ಭಗವಂತ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ. ಮಾತೃಭೂಮಿ ಅನಾಥಾಶ್ರಮ ಅಲ್ಲಿ ಎಷ್ಟು ಜನ ಏನು ಯಾವ ಥರ ನೋಡಿದ್ರೆ ಬೇಜಾರು ಆಗುತ್ತೆ. ತಂದೆ ತಾಯಿಗಳು ತನ್ನ ಹೊಟ್ಟೆ ಬಟ್ಟೆ ಎಲ್ಲ ಕಟ್ಟಿಟ್ಟು ಮಕ್ಕಳನ್ನ ಬೆಳೆಸ್ತಾರೆ, ಒಂದು ಗುರಿ ಸಮಾಜದಲ್ಲಿ ಒಂದು ಸ್ಥಾನಮಾನದಲ್ಲಿ ಇರಬೇಕು ಅಂತ. ಆದರೆ ವಿಪರ್ಯಾಸ ಅಂತಂದರೆ ಅವ್ರು ಕೊಟ್ಟಂಥ ಸಂಸ್ಕಾರದಲ್ಲಿ ಕೊರತೆ ಆಯಿತೋ, ಅವ್ರು ಕೊಟ್ಟಂಥ ಸೌಲಭ್ಯದಲ್ಲಿ ಕೊರತೆ ಆಯಿತೋ ಗೊತ್ತಿಲ್ಲ. ವಯಸ್ಸಾದ ನಂತರ ಅವ್ರ ಸಂಸಾರ ಬಂತು ಅಂತಂದ ತಕ್ಷಣವೇ ತನಗೆ ಜೀವನ ಕೊಟ್ಟಂಥ ತಂದೆ ತಾಯಿಗಳನ್ನ ಬೀದಿಗೆ ಬಿಡೋದಿದೆಯಲ್ಲ, ತುಂಬ ವಿಪರ್ಯಾಸದ ಕೆಲಸ. ಅದೇನಾರ ಇರಲಿ, ಅದನ್ನು ಭಗವಂತ ಅವ್ರಿಗೆ ಅಂಥ ಯಾವುದೇ ಮಕ್ಕಳಿಗೆ ಕೂಡ ಆ ಥರದ್ದನ್ನು ಆಲೋಚನೆ ಬರ್ದಂಗೆ ಇರಲಿ ಅಂತಂತೇಳಿ ಬಯಸ್ತೀನಿ. ಹಾಗೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ TG ಮಂಜಣ್ಣ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕೆಂದರೆ ಇದು ಯಾರೂ ಮಾಡೋಕ್ಕಾಗದಂಥ ಕೆಲಸಗಳನ್ನ ಅವ್ರಿಗೂ ಕುಟುಂಬ ಇಲ್ಲ ಇದರಲ್ಲೇ ಇದು ಮಾಡಬೇಕು ಅಂತಲ್ಲ, ಆದರೆ ಏನೋ ಒಂದು ಸೇವಾ ಕಾರ್ಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಯಾವಾಗ ಕೇಳಿದ್ರು ಕೂಡ ಒಂದು ಫೋನ್ ಮಾಡಿದಾಗಲೂ ಕೂಡ ನನಗೂ ಗೊತ್ತಿರಲಿಲ್ಲ. ಅವ್ರ ಮೊಬೈಲ್ ನಂಬರ್ ನನ್ನ ಹತ್ರ ಇದ್ದಿದ್ದರಿಂದ ಅವ್ರು ಮಾಡೋವಂಥ ಕೆಲಸಗಳನ್ನ ನೋಡಿ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ಒಂದು ಅಳಿಲ್ ಸೇವೆ, ಬಟ್ ಅವ್ರ ಮಟ್ಟಕ್ಕೆ ನಂಗೆ ಜೋಡ್ಸೋಕ್ಕಾಗಿಲ್ಲ ಅಂದರೂ ಕೂಡ ಒಂದು ಅಳಿಲ್ ಸೇವೆ ಮಾಡಬೇಕು ಅಂತಂಥ ಸಂದರ್ಭದಲ್ಲಿ ಇಂಥವ್ರಿಗೆ ಏನೋ ನಮ್ಮ ಕೈಲಾಗಿದ್ದು ಸಹಾಯ ಮಾಡಬೇಕು, ನಾವು ಏನಿಲ್ಲ ಒಂದು ಫೋನ್ ಮಾಡಿ ಇಲ್ಲಿ ಕಳಿಸ್ಬೇಕು ಅಂತಂತ ಹೇಳಿದಂಥ ಸಂದರ್ಭದಲ್ಲಿ ಸಂಪೂರ್ಣ ಜವಾಬ್ದಾರಿ ಅವ್ರನ್ನ ತೊಗೊಂಡು ವೃದ್ಧಾಶ್ರಮಕ್ಕೆ ಬಿಟ್ಟು ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಯಾರು ಕಳಿಸಿರ್ತೀವಿ ಅವರಿಗೆ ವಾಪಸ್ ಫೋನ್ ಮಾಡ್ತಾರೆ ಅವ್ರು ಹೆಂಗಿದ್ದಾರೆ ಏನು ಅಂತಂತೇಳಿ. ಮಂಜಣ್ಣ ಅವ್ರು ಇಂಥ ಒಂದು ಕೆಲಸವನ್ನು ಇನ್ನೂ ಮಾಡೋವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಆಶಿಸ್ತಾ, ವಿಶೇಷವಾಗಿ ನಾನು ಶರತ್ತು ಮತ್ತು ಅವರ ಶಿವಣ್ಣ ಅವ್ರ ಕುಟುಂಬದವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕೆ ಅಂತಂದರೆ 3.5 ತಿಂಗಳು ಇವತ್ತು ಮಕ್ಕಳಿಗೆ ಬೇಡವಾದಂಥ ಪೋಷಕರನ್ನ ಅವ್ರು 3.5 ತಿಂಗಳು ಅವ್ರ ಮನೇಲಿ ಇಟ್ಕೊಂಡು ಪೋಷಣೆ ಮಾಡಿ ಅವ್ರಿಗೆ ಒಂದು ಒಳ್ಳೆ ರೀತಿ ಜೀವನ ಸಿಗಬೇಕು ಅನ್ನೋ ಉದ್ದೇಶದಿಂದ ನಮ್ಮನ್ನು ಸಂಪರ್ಕಿಸೋ ಸಂದರ್ಭದಲ್ಲಿ ಇವರನ್ನ ಒಂದು ವೃದ್ಧಾಶ್ರಮಕ್ಕೆ ಕಳಿಸೋಣ, ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಅಂತಂದ ಸಂದರ್ಭದಲ್ಲಿ ಅವರನ್ನು ಕಳಿಸ್ಕೊಡುವಂಥ ಒಂದು ಆಲೋಚನೆ ಮಾಡಿ ಅವ್ರು ಇಷ್ಟು ದಿವಸ ಅವ್ರನ್ನ ನೋಡ್ಕೊಂಡಿರೋದ್ರಿಂದ ಅವ್ರಿಗೂ ಕೂಡ ಭಗವಂತ ಆರೋಗ್ಯ ಆಯಸ್ಸನ್ನು ಕೊಟ್ಟು ಇನ್ನೂ ಇಂಥ ಹೆಚ್ಚಿನ ಕಾರ್ಯಗಳಲ್ಲಿ ಇವು ಆಗೋದು ಬೇಡ. ಸಮಾಜದಲ್ಲಿ ಇಂಥ ಒಂದು ಕಾರ್ಯಗಳಲ್ಲಿ ಏನಾದರೂ ಅಪ್ಪಿ ಕಣ್ಣಿಗೆ ಬಿದ್ದಂಥ ಸಂದರ್ಭದಲ್ಲಿ ನಮ್ಮ ಕೈಲಾದ ಸೇವೆ ಮಾಡಿ ಅವ್ರಿಗೊಂದು ಒಳ್ಳೆಯ ಜೀವನವನ್ನು ಕಲ್ಪಿಸ್ಕೊಡೋಕ್ಕೆ ನಾವೆಲ್ಲರೂ ಕೂಡ ಕಾರಣೀಭೂತರಾಗೋಣ ಅಂತ ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಾನು ಹೇಳಿದ ತಕ್ಷಣ ನಮ್ಮ ಪತ್ರಕರ್ತರ ಸಹೋದರರು ಯಾವಾಗಲೂ ಕೂಡ ಇಂಥ ಕೆಲಸ ಒಳ್ಳೆ ಕೆಲಸದಲ್ಲಿ ಬೀರೂರಿನಲ್ಲಿ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅವ್ರು ಯಾವಾಗಲೂ ಕೂಡ ಸದಾ ನಮ್ಮ ಕೈ ಜೋಡಿಸಿರ್ತಾರೆ, ನಮ್ಮ ಸಹಕಾರದಲ್ಲಿ ಇರ್ತಾರೆ, ನಮಗೆ ಸಹಕಾರ ಕೊಡ್ತಾರೆ. ಅವ್ರಿಗೂ ಕೂಡ ಭಗವಂತ ಒಳ್ಳೆ ಆರೋಗ್ಯ ಆಯಸ್ಸನ್ನು ಕೊಡಲಿ. ಇಂಥ ಉತ್ತಮ ಕೆಲಸವನ್ನು ಮಾಡಲು ನಾವೆಲ್ಲರೂ ಕೂಡ ಹಣೆಯನ್ನು ಹೇಳಿದರೆ ಹಳ್ಳ ಅಂತ ಹೇಳ್ತಾರೆ, ಹಂಗೆ ನಾವೆಲ್ಲರೂ ಕೂಡ ಒಳ್ಳೆ ಕಾರ್ಯ ಮಾಡೋಕ್ಕೆ ಒಂದು ಸಣ್ಣ ಕೈ ಆಗಲಿ ಸೇರ್ಕೊಂಡು ಮಾಡೋಣ ಅಂತ ಹೇಳ್ತಾ ಅವ್ರಿಗೆ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ಬಯಸ್ತೀನಿ. ನಿಜಕ್ಕೂ ಸಹಿತ ಬೀರೂರಿನಲ್ಲಿ ನಾನು ನೋಡ್ದಂಗೆ ಜನಪ್ರತಿನಿಧಿಗಳು ಅಂತಂದರೆ ಏನೋ ಸೇವೆ ಮಾಡಬೇಕು, ಬರಬೇಕು, ಹೋಗಬೇಕು ಅನ್ನೋ ದೃಷ್ಟಿಯಲ್ಲಿ ಸೇವೆ ಮಾಡೋಂಥದ್ದು ನೋಡಿದ್ದೀನಿ. ಆದರೆ ಒಬ್ಬ ಮಹಿಳೆಯಾಗಿ ಇದು ಯಾವುದೂ ಹಂಗಿಲ್ದೇ ಉಸಾಬರಿ ಇಲ್ದಲೆ ತನ್ನ ಕೆಲಸ ಆಯಿತು ಬದುಕಾಯಿತು ಅಂದ್ಕೊಂಡು ಹೋಗ್ಬೋದಾಯ್ತೇನೋ. ಆದರೆ ಇಂಥ ಒಬ್ಬ ಮಹಿಳಾ ಜನಪ್ರತಿನಿಧಿ ಏನೇ ಒಂದು ಸಣ್ಣ ವಿಚಾರ ಆದರೂ ನಾನು ಏಕೆಂತಂದರೆ ಈ ವೃದ್ಧ ದಂಪತಿಗಳನ್ನು ಆಶ್ರಮಕ್ಕೆ ಕಳಿಸಿರೋದು ಅಷ್ಟನ್ನು ನೋಡ್ತಿಲ್ಲ. ಎಷ್ಟೋ ಜನ ನಾನು ಒಂದು 8-10 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಯಾರೇ ಬೀದಿಯಲ್ಲಿ ಹೋಗೋಂಥ ಭಿಕ್ಷುಕರು ಇರ್ಬೋದು ಅಥವಾ ಏನೂ ಇಲ್ದಲೆ ಎಲ್ಲೋ ಮಲಗಿರೋಂಥ ಇರ್ಬೋದು, ಅದನ್ನು ಯಾವ ರೀತಿಯಲ್ಲಿ ಸೇವೆ ಮಾಡ್ತಾರೆ ಅಂದರೆ ಆಸ್ಪತ್ರೆಗೆ ಕರ್ಕೊಂಬಂದು ಸೋಪು, ಬಟ್ಟೆ, ಊಟ, ಆಹಾರ ಎಲ್ಲದನ್ನು ಕೊಟ್ಟು ಅವ್ರ ಜೊತೆಗೆ 4 ಜನ ಸೇರ್ಕೊಳ್ಬೇಕು, ಇನ್ನೂ ಇನ್ವಾಲ್ವ್ ಆಗಬೇಕು. ಇಂಥ ಸೇವೆ ಮಾಡೋದ್ರಿಂದ ನಾವು ಭಗವಂತನ ಸೇವೆ ಮಾಡ್ದಂಗೆ ಆಗುತ್ತೆ. ಇದರಲ್ಲಿ ನಾವು ಯಾರೂ ಭೇದ ಭಾವ ಎಣಿಸ್ಬಾರ್ದು. ಭಗವಂತ ಯಾವುದೋ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದಾನೆ, ಆದರೆ ಅದನ್ನು ಪಾರು ಮಾಡೋದಕ್ಕೆ ನಾವು ಅದನ್ನು ಒಂದು ಸಣ್ಣ ದಾರಿ ತೋರಿಸಿದ್ರೆ ಅವ್ರ ಮುಂದಕ್ಕೆ ಒಳ್ಳೇದಾಗ್ಬೋದು. ಆ ರೀತಿಯಲ್ಲಿ ಎಷ್ಟೋ ಜನ ಮಹಿಳೆಯರನ್ನು ಸೇರಿಸಿ ಚಿಕ್ಕಮಗಳೂರಿನ ವೃದ್ಧಾಶ್ರಮಕ್ಕೆ ಇಂಥ ಮಂಜಣ್ಣವರು KR ಪೇಟೆ ಆಶ್ರಮಕ್ಕೆ ಆಗಲಿ ಇನ್ನೊಂದಕ್ಕಾಗಲಿ
ಕಳಿಸ್ಕೊಡೋಂಥ ಕೆಲಸ ಇದೆಯಲ್ಲ, ಇದು ಎಲ್ಲ ಜನಸೇವೆಗಿನ್ನ ಅತ್ಯಂತ ಮಹತ್ವವಾದಂಥದ್ದು. ಇಂಥ ಸೇವೆ ನಿಜಕ್ಕೂ ನಾವೆಲ್ಲರೂ ಸ್ಮರಿಸೋಣ. ನಾವೇನೋ ಪತ್ರಕರ್ತರು ಬರ್ತೀವಿ ಅಂತ ಹೇಳಿದ್ರು, ಅದು ನಾವು ಬಂದು ಏನೋ ಅದು ಇಲ್ಲಿ ಇದನ್ನು ಮಾಡ್ಕೊಂಡು ಹೋಗೋದು ತಿಳಿಸೋದು ಮುಖ್ಯ ಅಲ್ಲ. ಇಂಥವ್ರನ್ನ ಗುರುತಿಸಿ ಅವರಿಗೆ ಒಂದು ಆಶ್ರಯ ಕೊಡೋದಿದೆಯಲ್ಲ, ಅದು ತುಂಬ ದೊಡ್ಡ ಕೆಲಸ. ಆ ಕೆಲಸವನ್ನು ನಿಸ್ವಾರ್ಥವಾಗಿ ಈ ಸಂಸ್ಥೆಯವರು ಮಾಡ್ತಿದ್ದಾರೆ, ಆ ಮಹಿಳಾ ಪ್ರತಿನಿಧಿ ಮಾಡ್ಕೊಂಬರ್ತಿದ್ದಾಳೆ. ಅವ್ರಿಗೂ ಸಹಿತ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದಂಪತಿಗಳಿಗೆ ಬೇಗ ಆ ಕುಟುಂಬಕ್ಕೆ ಸೇರೋಂತಾಗಲಿ. ಯಾಕೆಂತಂದರೆ ಇವತ್ತು ನಾವೆಲ್ಲರೂ ಸಹಿತ ಭಾರತದಲ್ಲಿ ಏನು ಯೋಚನೆ ಮಾಡಬೇಕು ಅಂದರೆ ಆಶ್ರಮ ಪದ್ಧತಿನೇ ಹೋಗಬೇಕು. ಯಾಕೆಂತಂದರೆ ಅವಿಭಕ್ತ ಕುಟುಂಬದಲ್ಲಿ ನಾವೆಲ್ಲರೂ ಬದುಕಿರೋಂಥವ್ರು. ಯಾಕೆಂತಂದರೆ ಹಿಂದೆಲ್ಲ ಒಂದು ಕುಟುಂಬ ಅಂದರೆ 70-80 ಜನ ಒಟ್ಟಿಗೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಒಬ್ಬೊಬ್ಬರು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಂಥ ಸನಾತನ ಸಂಸ್ಕೃತಿಯ ಭಾರತ ಇವತ್ತು ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು ಅದಕ್ಕೆ ಹೆಚ್ಚಾಗಿ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ನಾವು ಸಂಬಳ ತಗೊಂಡು ನೂರಾರು ಬದುಕಂಥ ಪ್ರವೃತ್ತಿ ಆಗ್ತಿರೋದು. ಇದು ಮುಂದಿನ ದಿನಗಳಲ್ಲಿ ಆಗಬಾರ್ದು. ಆದರೂ ಸಹಿತ ನಾವು ಇದೀವಿ ಅಂತೇಳಿ ಇವರೆಲ್ಲರೂ ಪ್ರೇರಕರಾಗಿ ಅವರಿಗೆ ದಾರಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೂ ಒಳ್ಳೆಯದಾಗಲಿ. ಇಲ್ಲಿ ಇಷ್ಟು ದಿವಸ ಅವರಿಗೆ ನೆರವನ್ನು ಕೊಟ್ಟಂಥ ಕುಟುಂಬಕ್ಕೂ ಒಳ್ಳೆಯದಾಗಲಿ. ಇನ್ನೆಲ್ಲರಿಗೂ ಸಮಾಜ ಸೇವೆಯನ್ನು ಇಂಥವ್ರನ್ನ ಗುರುತಿಸಿ ಅವ್ರನ್ನ ಏನು ಸೂಕ್ತವಾದಂಥ ಸ್ಥಳಕ್ಕೆ ತಲುಪಿಸೋಂಥ ಕೆಲಸ ಆಗುತ್ತೋ ಅದು ಆಗಲಿ ಅಂತೇಳಿ ಆಶಿಸ್ತೇನೆ. ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ಆ ಮಹಿಳಾ ಪ್ರತಿನಿಧಿಗೆ ಸವಿತಾ ರಮೇಶ್ ಅವರಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸ್ತೇವೆ.